ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಬಾಳೆ ಹೂವಿನ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ನಿಮಗೆ ಬಾಳೆ ಹೂವನ್ನ ಬಿಡಿಸೋದು ಹೇಗೆ, ಕ್ಲೀನ್ ಮಾಡೋದು ಹೇಗೆ, ಹಾಗೂ ಅದನ್ನು ತೊಳೆದು ಹೆಚ್ಕೊಳ್ಳೋದು ಹೇಗೆ ಅಂತ ಫುಲ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಆರೋಗ್ಯಕರವಾದ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಇವ್ರು ನಮ್ಮ ಪಕ್ಕದ ಮನೆ ಅಜ್ಜಿ. ಇವರೇ ನಮಗೆ ಬಾಳೆಹೂನ ಹೇಗೆ ಬಿಡಿಸಿ ಪಲ್ಯ ಮಾಡೋದು ಹೇಳ್ಕೊಟ್ಟಿದ್ದು. ಸೊ ನಾನಿವತ್ತು ಅವ್ರ ಕೈಯಲ್ಲೇ ಬಾಳೆಹೂನ ಹೇಗೆ ಬಿಡಿಸೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಅದು ಸೇಮು ಕಮಲದ ಹೂವು ಇದ್ದಂಗೆ ಪೆಟಲ್ಸ್ ಇರುತ್ತೆ. ಆ ಪೆಟಲ್ಸ್ನ ರಿಮೂವ್ ಮಾಡಿದ್ರೆ ಅದರೊಳಗಿರೋ ಹೂವುದಲ್ಲಿ ನಾವು ಪಲ್ಯ ಮಾಡಬೇಕಾಗತ್ತೆ. ನೋಡಿ, ಈ ಥರ ಬಿಡಿಸ್ಕೊಂಡು ಒಂದೊಂದೇ ಪದರನ ಬಿಡಿಸ್ಕೊಂಡು ಅದರಲ್ಲಿರೋ ಹೂವನ್ನ ತೆಕ್ಕೋಬೇಕು. ಆ ಮೇಲಿರೋ ಪದರನ ನಾವು ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಒಂದೇ ಒಂದು ಹೂವನ್ನು ವೇಸ್ಟ್ ಮಾಡಬೇಡಿ. ಆ ಹೂವದ ಒಳಗಡೆ ಒಂದು ಬೆಂಕಿ ಕಡ್ಡಿ ಥರ ಇರುತ್ತೆ ನೋಡಿ, ಕಡ್ಡಿ, ಅದನ್ನು ಮಾತ್ರ ರಿಮೂವ್ ಮಾಡಬೇಕು. ಸ್ವಲ್ಪ ಆ ಹೂವನ್ನ ಅರಳಿಸ್ಬಿಟ್ಟು ಅದರೊಳಗಡೆ ಇರೋ ಗಟ್ಟಿದು ಒಂದೇ ಒಂದು ಕಡ್ಡಿ ಇರುತ್ತೆ, ಅದು ತುಂಬ ಕಹಿ. ಇಷ್ಟು ಹೂವದಲ್ಲಿ ಒಂದೇ ಒಂದು ಕಡ್ಡಿ ಸಿಕ್ಕಾಕೊಂಡ್ರು ಪಲ್ಯ ಬಾಯಿಗೆ ಇಡೋಕ್ಕಾಗಲ್ಲ, ಅಷ್ಟು ಕಹಿಯಾಗಿರುತ್ತೆ. ಸೊ ನೀಟಾಗಿ ಬಿಡಿಸ್ಕೋಬೇಕು. ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಹೇಗೆ ಬಿಡಿಸೋದಂತ. ನೋಡಿ, ಹೀಗೆ ಹೂವು ಹೀಗಿರುತ್ತಲ್ಲ. ಸೊ ಈಗ ಓಪನ್ ಮಾಡಿದ್ರೆ ನಿಮಗೆ ನೀವೇ ನೋಡ್ಬೋದು. ನೋಡಿ, ಒಂದು ಗಟ್ಟಿಯಾಗಿರೋ ಕಡ್ಡಿ ಇರುತ್ತೆ, ಮೇಲ್ಗಡೆ ಒಳ್ಳೆ ಮ್ಯಾಚ್ ಸ್ಟಿಕ್ ಥರ ಇರುತ್ತೆ ನೋಡಿ, ಆ ಕಡ್ಡಿನ ಮಾತ್ರ ಬಿಡಿಸ್ಕೋಬೇಕು. ಇದನ್ನು ಬಿಡಿಸೋದೇ ಒಂದು ಪ್ರೊಸೀಜರ್ ಆಗುತ್ತೆ. ಸೊ ಹಾಗೆ ನೀವು ಬಿಡಿಸ್ಕೊಂಡು ಹೋಗ್ತಾ ಇರಬೇಕು. ಮೇಲಿರೋ ಪದರಗಳೆಲ್ಲ ಬಿಡಿಸಿದ್ರೆ ನಿಮಗೆ ಒಳಗಡೆ ನೋಡಿ ಈ ಥರ ಲೈಟ್ ಗ್ರೀನ್ ಕಲರ್ ಲೇಯರ್ ಸ್ಟಾರ್ಟ್ ಆಗುತ್ತೆ. ಅದರೊಳಗಡೆ ಇರೋ ಹೂವುಗಳೆಲ್ಲ ಇನ್ನೂ ಎಳೆದಾಗಿರುತ್ತೆ, ನೀವೇ ನೋಡ್ಬೋದು. ನೋಡಿ ಎಷ್ಟು ಎಳೆದಾಗಿದೆ. ಇದನ್ನು ನೀವು ಇದರೊಳಗಡೆನೂ ಆ ಕಡ್ಡಿ ಇರುತ್ತೆ, ಕಹಿ ಬರೋ ಕಡ್ಡಿ, ಅದನ್ನು ತೆಗೆದು ಬಿಡಬೇಕು. ಇವಾಗ ನಾವು ಹೂವನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀವಿ. ಕೊನೆಗೆ ಲಾಸ್ಟಲ್ಲಿ ನೋಡಿ, ಇದು ತುಂಬ ಎಳೆದಾಗಿದೆ, ಅದನ್ನು ತೆಗಿಯೋಕ್ಕಾಗಲ್ಲ. ಸೊ ಬೇಕಾದರೆ ನೀವು ತೆಕ್ಕೋಬೋದು, ಇಲ್ಲಾಂದರೆ ಅದನ್ನು ಎಸ್ದುಬಿಡಿ. ಈಗ ಒಂದೊಂದು ಸ್ವಲ್ಪ ಹೂವುಗಳನ್ನೇ ನೀಟಾಗಿ ಜೋಡಿಸ್ಕೊಂಡು ಸಣ್ಣಗೆ ಹೆಚ್ಕೊಳ್ಳೋಣ. ನೋಡಿ, ನಮ್ಮ ಪಕ್ಕದ ಮನೆ ಅಜ್ಜಿನೇ ಹೆಚ್ಕೊಡ್ತಾ ಇದೆ ನಮಗೆ. ಅವರು ಚಾಕುಲಿ ಯೂಸ್ ಮಾಡಲ್ವಂತೆ, ಇಳ್ಗೆ ಮಣೆಯಲ್ಲೇ ಹೆಚ್ಕೊಳ್ಳೋದಂತ ಹೆಚ್ಕೊತಾ ಇದ್ದಾರೆ. ಹೆಚ್ಚಿರೋದನ್ನೆಲ್ಲ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿರೋ ನೀರಲ್ಲಿ ನೆನೆ ಹಾಕಿದ್ದೀನಿ, ಇಲ್ಲಾಂದರೆ ಬಾಳೆ ಹೂವು ತಕ್ಷಣ ಕಪ್ಪಾಗಿಬಿಡುತ್ತೆ. ಅಷ್ಟರಲ್ಲಿ ನಾನಿಲ್ಲಿ 200 ಗ್ರಾಮಷ್ಟು ಕಡಲೆಬೇಳೆ ಹಾಗೂ 200 ಗ್ರಾಮಷ್ಟು ಹೆಸರು ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ನೆನೆಸಿರೋ ನೀರನ್ನ ಫುಲ್ಲು ಚೆಲ್ಬಿಡಬೇಕು. ಇವಾಗ ನಾವು ಈ ಕಾಳನ್ನ ರುಬ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಬರೀ ನೆನೆಸಿಟ್ಕೊಂಡಿರೋ ಅಂಥ ಕಾಳು ಹಾಗೂ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 5 ಹಸಿಮೆಣ್ಸಿನ್ಕಾಯಿ ಬೇಕು ಟೋಟಲಾಗಿ, ಹಾಗೂ ಸ್ವಲ್ಪ ಉಪ್ಪನ್ನ. ನೋಡಿ, ನಾನು ಬ್ಯಾಚಸಲ್ಲಿ ರುಬ್ಕೊತಾ ಇದ್ದೀನಿ. ನೀವು ವಡೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ಸ್ವಲ್ಪ ನುಣ್ಣಗೆ ಇರಲಿ, ತುಂಬ ನುಣ್ಣಗೂ ಆಗಬಾರ್ದು, ಜಾಸ್ತಿ ತರ್ತರಿಯಾಗೂ ಇರಬಾರ್ದು. ರುಬ್ಬಿರೋ ಅಂಥ ಪೇಸ್ಟ್ನ ನಾನು ಫಸ್ಟ್ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಬ್ಯಾಚಸಲ್ಲಿ ರುಬ್ಬಾದ್ಮೇಲೆ ನೋಡಿ, ಉಪ್ಪು ನೀರಲ್ಲಿ ನೆನೆ ಹಾಕ್ಕೊಂಡಿದ್ನಲ್ಲ ಬಾಳೆ ಹೂವನ್ನ, ಅದನ್ನು ಗಟ್ಟಿಗೆ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರೋ ಅಂಥ ಕಾಳು ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಕಲಿಸ್ಕೊಂಡ್ಮೇಲೆ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು ಇದನ್ನು ಪಲ್ಯ ಮಾಡೋಕ್ಕಿಂತ ಮುಂಚೆ ಹಬೇಲಿ ಸ್ಟೀಮ್ ಮಾಡ್ಕೊಬೇಕು. ಅದಕ್ಕೆ ನಾನು ಇಡ್ಲಿ ಸೈಜಷ್ಟು ಉಂಡೆಗಳನ್ನ ಮಾಡಿಕೊಂಡು ಸೇಮ್ ಇಡ್ಲಿ ಥರನೇ ಇಡ್ಲಿ ಪ್ಲೇಟ್ ಒಳಗಡೆ ಇಟ್ಕೊಂಡು ಹಬೆಗೆ ಇಡ್ತಾ ಇದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿಗೆ 3 ಪ್ಲೇಟ್ ಇಡ್ಲಿ ಅಷ್ಟಾಗಿದೆ. ಈಗ ಇದನ್ನು ಒಂದು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡೋಣ. 25ರಿಂದ 30 ನಿಮಿಷದವರೆಗೂ ಆಗುತ್ತೆ ಸ್ಟೀಮ್ ಮಾಡೋದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಲಿಡ್ ಓಪನ್ ಮಾಡೋಣ. ನೋಡಿ, ಇವಾಗ ಇದನ್ನು ಸಪ್ರೇಟಾಗಿ ತೆಕ್ಕೊಬೇಕು, ಹಾಗೂ ಒಂದು 10ರಿಂದ 15 ನಿಮಿಷದವರೆಗೂ ಆರೋದಕ್ಕೆ ಬಿಡಬೇಕು. ನೋಡಿ, ನೀಟಾಗಿ ಸ್ಟೀಮ್ ಆಗಿದ್ರೆ ಈ ಥರ ಸಪ್ರೇಟಾಗಿ ಈಸಿಯಾಗಿ ಎದ್ದು ಬಂದುಬಿಡುತ್ತೆ. ನೀವೇ ನೋಡ್ಬೋದು, ಈ ಥರ ಉಡಿಯಾಗಿ ಆಗಬೇಕು. ಚೆನ್ನಾಗಿ ಆರಿದ್ಮೇಲೆ ಒಂದು ಪ್ಲೇಟ್ಗೆ ನಾವೇನು ಹಬೆ ಮಾಡಿ ಇಟ್ಕೊಂಡಿದ್ವಿ ಅಷ್ಟನ್ನು ಉಡಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಸಿವೆ
ಹಾಗೂ 4 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ, ಅವಾಗ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಈಗ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ನಾವಾಗಲೇ ಕಾಳಿಗೆಲ್ಲ ಈ ಉಪ್ಪು ಎಷ್ಟು ಬೇಕು ಹಾಕ್ಕೊಂಡಿರೋದ್ರಿಂದ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅಂಥ ಕಾಳುಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಮೀಡಿಯಮ್ ಉರಿಲಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಪಲ್ಯ ಇನ್ನೂ ಉದ್ರುದ್ರಾಗುತ್ತೆ. ಫೈನಲಾಗಿ ಸ್ಟವ್ ಆರಿಸ್ಬಿಟ್ಟು ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಬಾಳೆ ಹೂವಿನ ಪಲ್ಯ ರೆಡಿ. ನೋಡಿ, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೊಟ್ಟೆಲಿ ಏನಾದರೂ ಕೂದಲೆಲ್ಲ ಸೇರಿಕೊಂಡಿದ್ರೆ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೂ ನಾವು ಕಾಳುಗಳು ಹಾಕಿ ಮಾಡೋದ್ರಿಂದ ತುಂಬ ಪ್ರೋಟೀನ್ ರಿಚ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ನು, ಹೇರು, ಇಂಟರ್ನಲ್ ಹೊಟ್ಟೆ ಹೆಲ್ತು ಹಾಗೂ ಸ್ಟ್ರೆಂತ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಅವಾಗವಾಗ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.